ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ಮೆಂತ್ಯ ಉಪಯೋಗಿಸ್ಕೊಂಡು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೆಂತ್ಯದಲ್ಲಿ ಗೊಜ್ಜುಗಳನ್ನೆಲ್ಲ ಮಾಡೋದು ತೋರಿಸಿದ್ದೆ. ಮೆಂತ್ಯ ಕಾಳು ಹಾಕೊಂಡು ಎರಡು ಮೂರು ವೆರೈಟಿ ಗೊಜ್ಜುಗಳನ್ನ ತೋರಿಸಿದ್ದೆ. ಆದರೆ ಅದೇ ಬೇರೆ ಥರ ಟೇಸ್ಟು. ಇವತ್ತು ಮಾಡ್ತಾ ಇರೋವಂಥ ಚಟ್ನಿನೇ ಬೇರೆ ಥರ. ಇದಕ್ಕೆ ಉಪಯೋಗಿಸೋವಂಥ ಮೆಂತ್ಯ ಕಾಳು ಲಾರ್ಜ್ ಕ್ವಾಂಟಿಟಿ ಆಗಿರೋದ್ರಿಂದ ಇದರಲ್ಲಿ ಅಷ್ಟೇ ಪೌಷ್ಟಿಕಾಂಶ ಇರುತ್ತೆ. ಆರೋಗ್ಯ ದೃಷ್ಟಿಯಲ್ಲೂ ತುಂಬಾ ಒಳ್ಳೆಯದು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 2 ಟೀ ಸ್ಪೂನಷ್ಟು ಮೆಂತ್ಯ ಹಾಕೊಂಡಿದ್ದೀನಿ. ಮೆಂತ್ಯನ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ತುಂಬ ಚಿಕ್ಕದಾಗಿರೋದ್ರಿಂದ ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚಟಪಟ ಅಂತಿದೆ, ಒಳ್ಳೆ ಘಮ ಕೂಡ ಬಂದಿದೆ. ಇವಾಗ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕೊಳ್ಳಿ. ಈ ಮೆಂತ್ಯ ಬಿಸಿ ಇರೋದ್ರಿಂದ ಮೆಣಸಿನ್ಕಾಯಿ ಕೂಡ ಬೇಗನೆ ಬಿಸಿ ಆಗುತ್ತೆ, ಗರಗರಿ ಆಗುತ್ತೆ. ಒಂದು 30 ಸೆಕೆಂಡ್ ಮೆಣಸಿನ್ಕಾಯಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ಮೆಂತ್ಯ ಮೆಣಸಿನ್ಕಾಯಿ 2 ತಣ್ಣಗಾಗ್ತಿದೆ ಹಾಗೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ತೆಂಗಿನಕಾಯಿ 3/4 ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ 250 ml ಕಪ್ಪಲ್ಲಿ. ಹುಣಸೆ ಹಣ್ಣು 1 ಇಂಚಷ್ಟು ಚೂರು ಸಾಫ್ಟ್ ಆಗಲಿ ಅಂದ್ಬಿಟ್ಟು ಒಂಚೂರು ನೀರಲ್ಲಿ ನೆನೆಸಿಟ್ಟಿದ್ದೆ. ನೀರು ತತ್ತಿ ಬರೀ ಹುಣಸೆ ಹಣ್ಣು ಮಾತ್ರ ಹಾಕೊಳ್ತಿದ್ದೀನಿ. ಮೊದಲು ಇದನ್ನು ಹಾಗೆ ತರ್ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ. ಮೊದಲು ಹಾಗೆ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಇವಾಗ 1/4 ಕಪ್ಪಷ್ಟು ನೀರು ಹಾಕೊಳ್ತಿದ್ದೀನಿ. ಇವಾಗ ಇದನ್ನು ಚಟ್ನಿ ಹದದಲ್ಲಿ ರುಬ್ಕೊಳ್ತೀನಿ. 1/4 ಕಪ್ ಹಾಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಬೇಕಿದ್ರೆ ಇದಕ್ಕೆ 1/4 ಟೀ ಸ್ಪೂನಷ್ಟು ಬೆಲ್ಲ ಹಾಕೊಳ್ಳಿ. ಉಪ್ಪು, ಖಾರ, ಕಹಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ. ನಾನೇನು ಹಾಕೊಂಡಿಲ್ಲ. ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, 1 ಚಿಟಕಿ ಇಂಗು, ಮೆಣಸಿನ್ಕಾಯಿ 1, ಕರಿಬೇವಿನ ಸೊಪ್ಪು 1 ಗರಿ ಅಥವಾ 2-3 ಎಲೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ, ದೊಡ್ಡ ಎಲೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಬ್ಬಿರೋವಂಥ ಚಟ್ನಿ ಹಾಕೊಳ್ತೀನಿ. ಚಟ್ನಿನ ಹಾಕೊಂಡು ಅದಕ್ಕೆ 1/4 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ ಉಳಿದಿರೋಂಥ ಮಿಶ್ರಣನು. ಇವಾಗ ಇದನ್ನು 2 ಕುದಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಉಪ್ಪೇನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡು ಸರಿ ಮಾಡ್ಕೋಬೋದು ನೀವು. 2-3 ಕುದಿಯೋಷ್ಟು ನಾನು ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಈ ಒಂದು ಮೆಂತ್ಯ ಚಟ್ನಿ 3-4 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಸರ್ವ್ ಮಾಡ್ಕೋಬೋದು ನಾವು. ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಮೆಂತ್ಯ ಚಟ್ನಿ ರೆಡಿ ಇದೆ ನೋಡಿ. ಈ ಚಟ್ನಿ ಎಲ್ಲ ವೆರೈಟಿ ರೊಟ್ಟಿಗಳ ಜೊತೆ ಸೆಟ್ ಆಗುತ್ತೆ. ಈ ಚಟ್ನಿ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇರಬೇಕು. ಮೆಂತ್ಯ ಅಂದ ತಕ್ಷಣ ಕಹಿ ಅನ್ಕೋಬೇಡಿ. ಲೈಟಾಗಿ ಅದರ ಅಂಶ ಇರುತ್ತೆ, ಕಹಿ ಅಂಶ ಬಿಟ್ಟರೆ ತಿನ್ನಕ್ಕೆ ಆಗದೇ ಇರೋಷ್ಟೇನಿರಲ್ಲ. ತುಂಬ ರುಚಿಯಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯ. ಯಾವಾಗಲಾದರೂ ಒಂದೊಂದ್ಸಲ ಈ ಮೆಂತ್ಯ ಚಟ್ನಿನೂ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.